ಯೋಜನೆಗಳ ಸದುಪಯೋಗ ಸಂಬಂಧಪಟ್ಟ ಫಲಾನುಭವಿಗಳಿಗೆ ಸಿಗಬೇಕು. ಆ ನಿಟ್ಟಿನಲ್ಲಿ ಇಲಾಖೆಗಳ ಅಧಿಕಾರಿಗಳು ಕೆಲಸ ಮಾಡಬೇಕು ಎಂದು ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ಹೇಳಿದ್ದಾರೆ. ಕೃಷಿ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಬೆಳೆ ವಿಮೆ ಪ್ರಚಾರಕ್ಕೆ ಜಿಲ್ಲಾ ಪಂಚಾಯಿತಿಯಲ್ಲಿ ಅವರು ಚಾಲನೆ ನೀಡಿ ಮಾತನಾಡಿದರು. ಕೃಷಿ ಇಲಾಖೆಯಡಿ ಯೋಜನೆ ಬಗ್ಗೆ ಮಾಹಿತಿ ಇದೆ, ಆದರೆ ತೋಟಗಾರಿಕೆ ಬೆಳೆಗಳಿಗೆ ವಿಮೆ ಹಣ ಸರಿಯಾಗಿ ದೊರೆಯುತ್ತಿಲ್ಲ ಎಂಬ ದೂರುಗಳಿದ್ದು, ಅಧಿಕಾರಿಗಳು ರೈತರ ಮನವೊಲಿಸಿ ಮಾರ್ಗದರ್ಶನ ನೀಡಬೇಕೆಂದು ತಿಳಿಸಿದ್ದಾರೆ. ಬಹುಶಃ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ PMFBY ಯೋಜನೆಯನ್ನ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಅಧಿಸೂಚನೆಯಂತೆ ಇವತ್ತು ಇಡೀ ರಾಜ್ಯದಲ್ಲಿ ಏಕಕಾಲದಲ್ಲಿ ಹೋಬಳಿ ಮಟ್ಟಕ್ಕೆ, ಜಿಲ್ಲೆಯಿಂದ ಹೋಬಳಿ ಮಟ್ಟಕ್ಕೆ ಪ್ರಚಾರ ಮಾಡುವಂತಹ ಈ ಒಂದು ಕಾರ್ಯಕ್ರಮ ಬಹಳ ಒಳ್ಳೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮದಡಿ ಏನು ರೈತರು ಬೆಳೆ ವಿಮೆನ ಮಾಡ್ಕೊಂಡ್ರೆ ಪ್ರಕೃತಿ ವಿಕೋಪದಿಂದ ಅವರು ಕೃಷಿ ಬೆಳೆಗಳನ್ನ ಕಳ್ಕೊಂಡಾಗ ಅವರಿಗೆ ವಿಮೆ ಮುಖಾಂತರ ಅವರಿಗೆ ಅವರು ಹಾಕಿದ ಬಂಡವಾಳ ಮತ್ತೆ ದುಡ್ಡು ಬೆಳೆ ವಿಮೆ ಬರುವಂತ ಅವಕಾಶ ಇರೋದ್ರಿಂದ ಇದರ ಸದುಪಯೋಗವನ್ನ ನಮ್ಮ ಚಿಕ್ಕಮಗಳೂರಿನ ಎಲ್ಲ ರೈತ ಬಾಂಧವರು ಸದುಪಯೋಗ ಪಡಿಸ್ಕೊಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ. ಈ ಒಂದು ಉತ್ತಮ ಕಾರ್ಯಕ್ರಮವನ್ನ ಈ ರೀತಿ ಪ್ರಚಾರ ಯಾಕೆ ಮಾಡಬೇಕಾಯ್ತು ಸರ್ಕಾರ ಅಂತ ಹೇಳಿದ್ರೆ, ಅದು ರಾಜ್ಯ ಇರ್ಲಿ ಕೇಂದ್ರ ಇರ್ಲಿ, ನಮ್ಮ ಸರ್ಕಾರದ ಯೋಜನೆಗಳು ಬಂದಾಗ ಆ ಯೋಜನೆಗಳ ಸದುಪಯೋಗ ಸಂಬಂಧಪಟ್ಟ ಫಲಾನುಭವಿಗಳಿಗೆ ಆಗ್ಬೇಕು. ಇತ್ತೀಚೆಗೆ ಇರೋದ್ರಲ್ಲಿ ಕೃಷಿ ಇಲಾಖೆನಲ್ಲಿ ಏನು ಈ ಕೃಷಿ ಬೆಳೆ ವಿಮೆ ಮಾಡದಂತವರಿಗೆ ಸರಿಯಾದ ರೀತಿಯಲ್ಲಿ ವಿಮೆ ಬರ್ತಾ ಇದೆ ಅನ್ನೋ ಮಾಹಿತಿ ಇದೆ. ಆದ್ರೆ ತೋಟಗಾರಿಕಾ ಬೆಳೆಗಳಲ್ಲಿ ಸರಿಯಾದ ರೀತಿಯಲ್ಲಿ ಈ ಬೆಳೆ ವಿಮೆಗೆ ಬೆಳೆ ನಷ್ಟ ಆದ ನಂತರ ವಿಮೆ ಬರ್ತಾ ಇಲ್ಲ ಅನ್ನೋದೊಂದು ದೂರಿದೆ. ಹಾಗಾಗಿ ನೀವುಗಳು ಅಧಿಕಾರಿಗಳು ರೈತರಿಗೆ ಅವರಿಗೆ ಸರಿಯಾದ ರೀತಿಯಲ್ಲಿ ಮನವೊಲಿಸಿ ಅವರಿಗೆ ಬೆಳೆ ವಿಮೆ ಯಾವ ರೀತಿ ಮಾಡಬೇಕು, ಆಮೇಲೆ ಈ ಒಂದು ಪ್ರಕೃತಿ ವಿಕೋಪದಿಂದ ಅವರ ಬೆಳೆ ನಾಶ ಆದಂತ ಸಂದರ್ಭದಲ್ಲಿ ಅವರಿಗೆ ನೀವು ಸುಲಭವಾಗಿ ಅವರು ಕಟ್ಟಿದ ಹಣಕ್ಕೆ ವಿಮೆ ಹಣವನ್ನ ತಲುಪಿಸುವಂತ ಕೆಲಸವನ್ನ ನೀವು ಚೆನ್ನಾಗಿ ಮಾಡಿದ್ದೆ. ಆದ್ರೆ ಈ ರೀತಿಯ ಪ್ರಚಾರಕ್ಕಿಂತ ನೇರವಾಗಿ ರೈತರೇ ನಿಮ್ಮ ಬಳಿ ಬಂದು ವಿಮೆಯನ್ನ ಮಾಡಿಸ್ಕೊಂತಾರೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ SL ಭೋಜೇಗೌಡ ಅವರು ಮಾತನಾಡಿ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ರೈತರ ಪಾಲಿನ ಸಂಜೀವಿನಿಯಾಗಿದೆ. ಈ ಕಾರ್ಯಕ್ರಮ ಪ್ರಾರಂಭದಲ್ಲಿ ಇದ್ದ 10 ತೊಡಕುಗಳು ಇತ್ತೀಚೆಗೆ ನಿವಾರಣೆಯಾಗಿದೆ. ಬೆಳೆಗಳಿಗೆ ಆಲಿಕಲ್ಲು ಮಳೆ, ಭೂಕುಸಿತ ಆದಾಗ ಪ್ರಕೃತಿ ವಿಕೋಪ ಹಾನಿ ತಡೆಗೆ ಈ ಯೋಜನೆ ಉತ್ತಮವಾಗಿದೆ ಎಂದರು. ವಿಶೇಷವಾಗಿ ರೈತರ ಪಾಲಿಗೆ ಒಂದು ಸಂಜೀವಿನಿ ಅಂತ ಹೇಳ್ಬೇಕಾಗ್ತದೆ. ಇದು ಬಹಳ ವರ್ಷಗಳಾಯಿತು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಬಂದಂತ ಸಂದರ್ಭದಲ್ಲಿ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಪ್ರಾರಂಭದಲ್ಲಿ ಇದ್ದಂತ 16 ತೊಡಕುಗಳು ನಂತರದಲ್ಲಿ ನಿವಾರಣೆ ಆಗಿದ್ದಾವೆ ಶಾಸಕರೇ. ಮುಂಚೆ ಇದ್ದಿದ್ದಂತ ನೋಡಿದ್ರೆ ನೀವು ಇದನ್ನ ಪ್ರೀಮಿಯಮೇ ಮಾಡೋದು ಬೇಡ. There are so many other forums for approaching for the farmers to get the insurance. ಹೇಳೋದಿಲ್ಲ ಎಷ್ಟಿತ್ತು, ಈಗಲೂ ಇದೆ. ಅದನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನ ತಂದ್ರು. ನಾವೆಲ್ಲ ಬೇರೆ ಬೇರೆ ಇನ್ಶೂರೆನ್ಸ್ ಮಾಡ್ತಾ ಇದ್ದು, ಸತ್ರೆ, ಕರ ಸತ್ರೆ, ಇನ್ನೊಂದು ಸತ್ರೆ, ಫಸಲು ಹೋದ್ರೆ. ಆಮೇಲೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಬಂದ ಮೇಲೆ ಅಲ್ಲಿ ಡಿಸಾಸ್ಟರ್ಸ್ ಏನು ಆಲಿಕಲ್ ಮಳೆ ಬಿದ್ದಾಗ, ಭೂ ಕುಸಿತ ಆದಾಗ, ಆಮೇಲೆ ವೆದರ್ ಬೇಸ್ಡ್ ಕಾರ್ಯಕ್ರಮ ಇದು. ಜಿಲ್ಲಾ ಪಂಚಾಯತಿ ಹತ್ರ ಮಳೆ ಬಂದ್ರೆ ಟೌನಲ್ಲಿ ಮಳೆ ಇರುತ್ತೆ, ಇಲ್ಲಿ ಮಳೆ ಬಂದ್ರೆ ಲೆಕ್ಕ ಕ್ರಾಸಲ್ಲಿ ಮಳೆ ಇರೋದಿಲ್ಲ. ಇಲ್ಲಿ ಚಿಕ್ಕಮಗಳೂರು ಮಳೆ ಬಂತು ಅಂದ್ಬಿಟ್ರೆ ಈ ಜಿಲ್ಲಾ ಪಂಚಾಯತಿಲಿ ನೀವು ಇದನ್ನ ಇಟ್ಟಿದ್ರಿ, ರೈನ್ ಗೇಜ್ ಇಟ್ಟಿದ್ರಿ, ಎಷ್ಟು ಮಳೆ ಬಂತು ಏನೋ ಇದನ್ನ ಲೆಕ್ಕ ಕ್ರಾಸಲ್ಲಿ ಯಾರು ಇಟ್ಟಾರೆ? ಪಂಚಾಯತಿ ಒಳಗೆ ಈಗ ಲೆಕ್ಕ ಪಂಚಾಯತಿಗಳು ಮಳೆ ಬಂತು ಅಂತಾರೆ ಶಾಸಕರ. ಪಂಚಾಯತಿಲಿ ಎಷ್ಟು ವಿಲೇಜ್ ಇದ್ದಾರೆ? 7-8 ವಿಲೇಜ್ ಸೇರ್ಕೊಂಡು ಒಂದು ಪಂಚಾಯತಿ ಇರ್ತದೆ. ಈ 7-8 ವಿಲೇಜ್ ಅಲ್ಲಿ ರೈನ್ ಗೇಜ್ ಇಡ್ಬೇಕಲ್ಲ. ಅದರ ಆಧಾರದ ಮೇಲೆ ನೀವು ಇವ್ರು ಇನ್ಸೂರೆನ್ಸ್ ನವರು ಮಾಡೋದು. ಹೌದೇನ್ರಿ? ಯಾರು ಇನ್ಸೂರೆನ್ಸ್ ಅವ್ರು ಇರೋದು? ನೀವು ಹೌದೇನ್ರಿ? ನೀವು ಮಳೆ ಎಲ್ಲೆಲ್ಲಿ ಬಂತು, ಹೆಂಗ್ ಬಂತು ಅನ್ನಕ್ಕೆ. ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದ ತಿರುಮಲೇಶ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಪ್ರತಿ ವರ್ಷ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಿಸಿದಂತೆ ರೈತರಿಗೆ ಎದುರಾಗುವ ಸಂಕಷ್ಟದ ಪರಿಸ್ಥಿತಿಯಲ್ಲಿ ನೆರವಿಗೆ ಧಾವಿಸಲು ಬೆಳೆ ವಿಮೆ ಮಾಡಿಸುವುದು ಕಡ್ಡಾಯವಾಗಿದೆ ಎಂದರು. ಪ್ರತಿ ವರ್ಷ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳ ಸಂಬಂಧಪಟ್ಟ ಹಾಗೆ ರೈತರಿಗೆ
ಬೆಳೆಗಳಿಗೂ ಕೂಡ ಈ ಒಂದು ವಿಮಾ ಸೌಲಭ್ಯ ಸರ್ಕಾರಗಳಿಂದ ಆಗಿದ್ದು, ಕಳೆದ ಅನೇಕ ವರ್ಷಗಳಿಂದ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳಿಗೆ ರೈತರು ವಿಮಾ ಕಂತುಗಳನ್ನ ಕಟ್ಕೊಳ್ತಾ ಬರ್ತಾ ಇದ್ದಾರೆ. ಈ ವರ್ಷ ತಮ್ಗೆಲ್ರಿಗೂ ಗೊತ್ತಿದ್ದಾಗೆ ಏಪ್ರಿಲ್ ಮೇ ತಿಂಗಳಲ್ಲಿ ಹೆಚ್ಚಿನ ಮಳೆ ಆಗದೆ ರೀತಿಯಲ್ಲಿ ಬಹಳಷ್ಟು ಕಡೆ ಬಿತ್ತನೆಯೂ ಕೂಡ ಆಗಿರೋದಿಲ್ಲ. ಬೆಳೆ ವಿಮೆ ಅಂದ ತಕ್ಷಣ ರೈತರಲ್ಲಿ ಏನು ಮನವರಿಕೆ ಇರುತ್ತೆ ಅಂದ್ರೆ ಬೆಳೆ ಹಾಕಬೇಕು, ಬೆಳೆ ಒಂದಿಷ್ಟು ಬರಬೇಕು, ನಂತರ ಬಿತ್ತನೆ ಆದ್ಮೇಲೆ ನಾವು ವಿಮೆ ಕಟ್ಟಬೇಕು ಅನ್ನೋಂತ ಒಂದು ಅನಿಸಿಕೆ ಇರುತ್ತೆ. ಜೊತೆಗೆ ಇದಕ್ಕೆ ಪೂರಕವಾಗಿ ಕಡ್ಡಾಯವಾಗಿ ಎಲ್ಲಾ ರೈತರು FID ಮಾಡಿಸ್ಬೇಕಾಗತ್ತೆ, ಎಲ್ಲ ರೈತರು FID ಮಾಡ್ಕೊಳ್ಬೇಕಾಗುತ್ತೆ. ಈ ಎರಡೂ ಸಂದೇಶಗಳನ್ನ ಗ್ರಾಮಗಳಲ್ಲಿ ರೈತರಿಗೆ ಮನವರಿಕೆ ಮಾಡಿಕೊಡ್ಲಿಕ್ಕಾಗಿ ಇವತ್ತು ವಾಹನಗಳನ್ನ ಜಿಲ್ಲಾ ಕೇಂದ್ರದಿಂದ ನಾವು ಚಲಾವಣೆ ಮಾಡ್ತಾ ಇದ್ದೇವೆ. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನ, ಕೃಷಿ ಅಧಿಕಾರಿ ಸುಜಾತ, ನರೇಂದ್ರ, ಕುಮುದ ಉಪಸ್ಥಿತರಿದ್ದರು.